ಮೇಡಮ್ 2020-21 ಇಸ್ವಿಲಿ ತೊಗೊಂಡಿದ್ದು. ಬಂಗ್ಲೆ ಅಂತ ಅದು ನಿಮಗೆ ಅನಿಸ್ಬೋದು, ನಮಗೆ ಅನಿಸಲ್ಲ. ನೋಡಿ ನೋಡಿ ಲುಕ್ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳಿ. ಕಂಪ್ಲೀಟ್ ಅದೆಲ್ಲ ಮನೆ ಪೂರ್ತಿ 11 ಅಡಿ ಹೈಟಲ್ಲಿದೆ. 11 ಅಡಿ ಹೈಟ್. 11 ಅಡಿ. ಇದು ಬಂದ್ಬಿಟ್ಟು 18 ಅಡಿ ಹೈಟಲ್ಲಿದೆ. ಓಕೆ. ಸೊ ಒಂದು ಹಾಲ್ ಮಾತ್ರ, ಹಾಲು 28x28 ಇದೆ. ಈಗ ನಾರ್ಮಲ್ ಆಗಿ ವಾಸ್ತು ಅಂತ ಕೂತಾಗ ಪ್ರತಿಯೊಂದು ರೂಮ್ಗೆ ವಾಸ್ತು, ಹಾಲಿಗೆ ವಾಸ್ತು, ಅಡುಗೆ ಮನೆಗೆ ವಾಸ್ತು, ಒಂದೊಂದು ಮನೆಗೆ ಒಂದು ವಾಸ್ತು ಆದರೆ ಇಂಡಿವಿಜುವಲ್ ಆಗಿ ಒಂದೊಂದು ವಾಸ್ತು. ತುಂಬ ಅಷ್ಟೊಂದು ನೋಡ್ತಾ ಹೋದರೆ ಒಂದು ನಮ್ಮ ಆಸೆಗಳನ್ನು ತ್ಯಾಗ ಮಾಡಬೇಕಾಗತ್ತೆ. ಲೈಟ್ಸ್ಗಳು ಸುಮ್ಮನೆ ಹಾಕ್ತಾರೆ ಮೇಡಮ್, ಒಂದು 6 ತಿಂಗಳು 3 ತಿಂಗಳು ಯೂಸ್ ಮಾಡ್ತಾರೆ, ಆಮೇಲೆ ಯಾರು ಯೂಸೇ ಮಾಡಲ್ಲ. ಇರೋದ್ರಲ್ಲಿ ಯಾವುದೋ ಒಂದು ಲೈಟ್ ಆನ್ ಮಾಡ್ತಾರೆ, ಬಾಕಿ ಇದೆಲ್ಲ ಲೈಟು ಸುಮ್ಮನೆ ಇರುತ್ತೆ. ಯಾವುದಾದ್ರೂ ಫಂಕ್ಷನ್ನು ಮನೇಲಿ ನೆಂಟರು ಬಂದಾಗ ಆನ್ ಮಾಡ್ತಾರೆ. ನಾವು ನೆಂಟರಿಗೋಸ್ಕರ ಮನೆ ಕಟ್ಟಿಲ್ಲ, ನಮಗೋಸ್ಕರ ಮನೆ ಕಟ್ಕೊಂಡಿದ್ದೀವಿ. ವಾವ್ ಸರ್, ಯಾವುದೇ ಮನೆಗೆ ಹೋದ್ರು ನಾನು ಈ ಥರ ಪೇಂಟಿಂಗ್ ನೋಡಿಲ್ಲ ಸರ್. ಯಾವುದಾದ್ರೂ ಒಂದು ಬೇರೆ ಡಿಸೈನ್ ಎಲ್ಲ ಮಾಡಿರ್ತಾರೆ, ಬಟ್ ನೀವೇನು ಎತ್ತುಗಳನ್ನ ಇಟ್ಟಿದ್ದೀರಲ್ಲ ಸರ್. ಅಂದರೆ ಯಾರಾದರೂ ನಮಗೆ ಅನ್ನೋನ್ ಪರ್ಸನ್ಸನ್ನು ಕೆಲಸಕ್ಕೆ ಇಟ್ಕೊಂಡ್ರೆ, ಸೊ ನಾವಲ್ಲಿ ಡೋರ್ ಕ್ಲೋಸ್ ಮಾಡಿಕೊಂಡ್ರು ಅವ್ರು ಹೀಗೆ ಆಚೆ ಮನೆ ಹೊರಗಿಂದನೇ ಬಂದು ಪಾತ್ರೆ ತೊಳೆದು ಮತ್ತು ಹೀಗೆ ಮನೆ ಹೊರಗಿಂದನೇ ಹೋಗೋ ಹಾಗೆ. ನಮ್ದು ಇಡೀ ಮನೆಯದು ಎಲ್ಲ ಐರನ್ ಡೋರ್ಸೇ, 4 ಬೆಡ್ರೂಮ್ದು ಬಿಟ್ಬಿಟ್ಟು ಎಲ್ಲ ಐರನ್ ಡೋರ್ಸೇ ಮಾಡಿರೋದು. ಪದ್ಮ ಅಂದರೆ ನನ್ನ ಹೆಂಡತಿ, ಸಂಜೀವಿನಿ ಅಂದರೆ ನನ್ನ ಫ್ಯಾಕ್ಟ್ರಿಲಿ ಮೊದಲಿಗೆ ಸಸ್ಯ ಸಂಜೀವಿನಿ ಅಂತ ಹೆಸರು ಇಟ್ಟಂಥ ಬ್ರ್ಯಾಂಡು. ಸೊ ಹೆಂಡತಿ ಪ್ಲಸ್ ಮತ್ತು ಫ್ಯಾಕ್ಟ್ರಿ ಎರಡು ಒಟ್ಟಿಗೆ ಸೇರಿ ಪದ್ಮ ಸಂಜೀವಿನಿ ಅಂತ ಹೆಸರಿಟ್ಟಿದ್ದು. ನಮ್ಮ ಮನೆ ಸ್ವಂತ ಮನೆ ಇದ್ದರೆ ಹೀಗೆ ಇರಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ನಾವು ನಮ್ಮ ಸುತ್ತಮುತ್ತ ಅನೇಕ ಜನರು ಇರ್ತಾರೆ. ನಮಗೆ ಇನ್ಸ್ಪಿರೇಷನ್ ತೊಗೋಬೇಕು ಅಥವಾ ಜೀವನದಲ್ಲಿ ಒಳ್ಳೆ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅದಾನಿ ಅಂಬಾನಿನೇ ಬೇಕು ಅಂತ ಏನಿಲ್ಲ. ನಮ್ಮ ಸುತ್ತಮುತ್ತ ಕಣ್ ತೆರೆದು ನೋಡಿದಾಗ ಅನೇಕ ಸಾಧಕರಿದ್ದಾರೆ. ಅಂಥವ್ರನ್ನ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿವತ್ತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರಕ್ಕೆ ಬಂದಿದ್ದೀನಿ. ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಅಜ್ಜಂಪುರ ಆದರೂ ಕೂಡ ನೋಡಿ ನನ್ನ ಹಿಂದೆ ಕಾಣಿಸ್ತಿದೆ, ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ರಾಯಲ್ CSP ಗ್ರೂಪ್ ಮಾಲೀಕರಾದಂಥ ಶಿವಪ್ರಸಾದ್ ಸರ್ ಅವ್ರ ಮನೆಗೆ ಬಂದಿದ್ದೀನಿ. ಅವ್ರ ಮನೆ ನೋಡಿದರೆ ನಿಮಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಸಾಮ್ರಾಜ್ಯ ಕಟ್ಟಿದ್ದಾರೆ ಅಂತ ಹೇಳಿ. ಇವರು ರೈತರ ಪಾಲಿನ ಸಂಜೀವಿನಿ, ಮೇ ಬಿ ಅದಕ್ಕೆ ಅನಿಸುತ್ತೆ ಅವ್ರ ಮನೆಗೆ ಪದ್ಮ ಸಂಜೀವಿನಿ ಅಂತ ಹೆಸರಿಟ್ಟಿದ್ದಾರೆ. ಬಟ್ ಅವ್ರನ್ನೇ ಹೋಗಿ ಕೇಳೋಣ ಬನ್ನಿ. ಎಲ್ರಿಗೂ ಕೂಡ ನಮ್ಮ ಶಿವಪ್ರಸಾದ್ ಕಥೆಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೋಡಿ, ನಾನು ಹೇಳಿದ್ನಲ್ಲ ರೈತರ ಪಾಲಿಗೆ ಸಂಜೀವಿನಿ ಅಂತ ಹೇಳಿ. ಶಿವಪ್ರಸಾದ್ ಯಾರು ಅಂತ ಕೇಳ್ತಾ ಇದ್ರಲ್ಲ, ಇವರೇ ನೋಡಿ, ಯಂಗ್ ಅಂಡ್ ಎನರ್ಜಿಟಿಕ್, ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ. ಡಿಜಿಟಲ್ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ಪದ್ಮ ಸಂಜೀವಿನಿ ನನ್ನ ಮನೆಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸರ್. ಸರ್ ಏನು ಸರ್ ಇದು ಮನೆ ಅಂತ ಅನ್ನಂಗಿಲ್ಲ, ಬಂಗ್ಲೆ ಥರ ಇದೆಯಲ್ಲ ಸರ್? ಹಾಗೆ ಪದ್ಮ ಅಂದರೆ ನನ್ನ ಹೆಂಡತಿ, ಸಂಜೀವಿನಿ ಅಂದರೆ ನನ್ನ ಫ್ಯಾಕ್ಟ್ರಿಲಿ ಮೊದಲಿಗೆ ಸಸ್ಯ ಸಂಜೀವಿನಿ ಅಂತ ಹೆಸರು ಇಟ್ಟಂಥ ಬ್ರ್ಯಾಂಡು. ಸೊ ಹೆಂಡತಿ ಪ್ಲಸ್ ಮತ್ತು ಫ್ಯಾಕ್ಟ್ರಿ ಎರಡು ಒಟ್ಟಿಗೆ ಸೇರಿ ಪದ್ಮ ಸಂಜೀವಿನಿ ಅಂತ ಹೆಸರಿಟ್ಟಿದ್ದು. ನನ್ನ ಹೆಂಡತಿ ಇಷ್ಟಪಟ್ಟ ಹಾಗೆ ಮನೆ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಅವರ ಆಸೆಯಂತೆ ಮನೆ ಕಟ್ಟಿದ್ದು. ಅಂದರೆ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇದೆ ಊರು? ಕಾಟಿಗಿನೆರೆ ಅಂತ ಇಲ್ಲಿಂದ 3.5 ಕಿಲೋಮೀಟ್ರ್ ಹಳ್ಳಿ. ನಮ್ಮದು ಇವತ್ತು ಫ್ಯಾಕ್ಟ್ರಿ ಇರೋದು, ಆಸ್ತಿ ತೋಟ ಜಮೀನೆಲ್ಲ ಇರೋದು ಅಲ್ಲೇನೆ. ಬಟ್ ನಾವು ಸ್ವಲ್ಪ ಇಲ್ಲಿಗೆ ಬಂದು 10 ವರ್ಷ ಆಗಿ ಸೆಟ್ಲಾಗಿ ಇಲ್ಲಿ 10 ವರ್ಷ ಆಯಿತು. ಏನು ಕಾನ್ಸೆಪ್ಟಲ್ಲಿ ನಿಮ್ಮ ಬಂಗ್ಲೆ ಕಟ್ಟಿದ್ದೀರಾ ಸರ್? ಹೊರಗಡೆನೇ ಔಟ್ಲುಕ್ ನೋಡಿದರೆ ವಾವ್ ಫೀಲ್ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಳಗಡೆ ಇಷ್ಟೊಂದು ಸ್ಪೇಸ್ ಬಿಟ್ಟಿದ್ದೀರಾ. ಬಂಗ್ಲೆ ಅಂತ ಅದು ನಿಮಗೆ ಅನಿಸ್ಬೋದು, ನಮಗೆ ಅನಿಸಲ್ಲ. 43/59 ಮನೆ ಇದೆ. ನೋಡಿ ನೋಡಿ ಇದು ಬಂಗ್ಲೆ ಅಂತ ಅನ್ನಿಸ್ಬೋದು ನಿಮಗೆ ಅಂತ ಹೇಳ್ತಿದ್ದಾರೆ. ನೋಡಿ ನೋಡಿ ಲುಕ್ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳಿ. 43/59 ಮನೆ ಇದೆ. ಒಂದೇ ಸಿಂಗಲ್ ಫ್ಲೋರು. ಅಂದರೆ ನನಗೆ ತುಂಬ ಜನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಡುಪ್ಲೆಕ್ಸ್ ಕಟ್ಟಿ, ತ್ರಿಪ್ಲೆಕ್ಸ್ ಕಟ್ಟಿ, ಕೆಳಗಡೆ ಗೋಡೌನ್ ಥರ ಮಾಡಿಕೊಂಡು ರೆಂಟ್ಗೆ ಕೊಡಿ, ಮೇಲ್ಗಡೆ ನೀವಿರಿ, ಅಥವಾ ಮೇಲ್ಗಡೆ ಒಂದು 10 ಮನೆ ಬಾಡಿಗೆ ಕೊಟ್ಬಿಟ್ಟು ಅಪಾರ್ಟ್ಮೆಂಟ್ ಥರ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರು. ಬಟ್ ನಮ್ಗೆ ಯಾವಾಗಲೂ ಒಂದು ಇಂಡಿವಿಜುವಲ್ ಹೌಸ್ ಕಟ್ಕೋಬೇಕು. 2-3 ಫ್ಲೋರು ಸುಮ್ಮನೆ ಕಟ್ಕೊಳ್ತಾರೆ, ಯಾರೂ ಮೇಲೆ ಹೋಗಲ್ಲ. ಬೆಂಗಳೂರಲ್ಲಿ ಹೋಗ್ತಾರೆ ಅಷ್ಟೇ, ಅಲ್ಲಿ ಅವಕಾಶ ಇಲ್ಲದೆ. ಬಟ್ ಹಳ್ಳಿಗಳಲ್ಲಿ ಸುಮ್ಮನೆ ಕಟ್ಟಿರ್ತಾರೆ ಬಿಟ್ಟರೆ ಯಾರು 2ನೇ ಫ್ಲೋರ್ 3ನೇ ಫ್ಲೋರ್ಗೆ ಹತ್ತೋದೇ ಇಲ್ಲ. ಸೊ ಒಂದೇ ಫ್ಲೋರ್ ಕಟ್ಟಬೇಕು ಅಂತ ಆಸೆ ಇತ್ತು, ಅದನ್ನು ದೊಡ್ಡದಾಗಿ ಕಟ್ಕೋಬೇಕು ಅಂತ. ಸೊ ಹಾಗಾಗಿ ಎಲ್ಲ ದೊಡ್ಡದಾಗಿ ಸ್ಪ್ಲಿಟ್ ಮಾಡಿ ಕಟ್ಟಿದ್ದೀವಿ. ಅಂದರೆ ಇದು ನಮ್ಮ ಹಳ್ಳಿ ಹುಡುಗನ ಕತೆ ನಾವು ಹೇಳ್ತಾ ಇರೋದು ನಮ್ಮ ವೀಕ್ಷಕರಿಗೆ ಇವಾಗ ಕರಿಬೋದು. ಓಕೆ, ಏನು ಎಜುಕೇಷನ್ ಮಾಡಿದ್ದು ನೀವು? ಮೇಡಮ್ ನಂದು ಕಾಮರ್ಸ್ ಬ್ಯಾಕ್ಗ್ರೌಂಡು. ನಾನು BBM ಸಹ್ಯಾದ್ರಿ ಕಾಲೇಜಲ್ಲಿ ಮುಗಿಸ್ಕೊಂಡಿದ್ದು. ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಲ್ಲಿ ಮುಗಿಸ್ಕೊಂಡಿದ್ದು. ನಂತರ ನಾನು MBA ಕರೆಸ್ಪಾಂಡೆನ್ಸಲ್ಲಿ ಮಾಡಿಕೊಂಡು
ನಮ್ಮ ತಂದೆ ತೀರ್ಕೊಂಡ ನಂತರ ನಾನು ಹಳ್ಳಿಗೆ ಬರ್ತೀನಿ. ಹಳ್ಳಿಗೆ ಬಂದು ಕಾಯಿರ್ ಇಂಡಸ್ಟ್ರಿ ತೆಂಗಿನ ನಾರನ್ನ ಚಿಕ್ಕದೊಂದು ಘಟಕ ಸ್ಟಾರ್ಟ್ ಮಾಡಿಕೊಂಡು ನನ್ನ ಕೆರಿಯರ್ ಘಟಕ ಮತ್ತು ನಿಮ್ಮ ಫ್ಯಾಕ್ಟ್ರಿ ಬಗ್ಗೆ ಕೇಳೋಣ. ಇಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಸಾಮ್ರಾಜ್ಯ ಎಲ್ಲ ನೋಡಿದಾಗ ನಿಮ್ಮ ಫ್ಯಾಮಿಲಿ ಹಿನ್ನೆಲೆ ಏನು ಸರ್? ನೀವು ಸ್ಥಿತಿವಂತರ? ಇಲ್ಲ ಮೇಡಮ್, ನಮಗೆ ಅಂದರೆ ಸ್ಥಿತಿವಂತ ಅಂದರೆ ಬೇಸಿಕ್ಲಿ ಅಪ್ಪರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನನ್ನ ತಂದೆ ಗೌರ್ಮೆಂಟ್ ಅಫಿಷಿಯಲ್ ಇದ್ದರು. ನಮ್ಮ ತಾತ ಚನ್ನಬಸಪ್ಪ ಅಂತೇಳಿ ಅವರು ಮೂಲತಃ ರೈತರು. ನಮಗೊಂದು 11 ಎಕರೆ ಜಮೀನಿತ್ತು, ಅದರಲ್ಲೊಂದು 8 ಎಕರೆ ತೆಂಗಿನ ತೋಟ ಮಾಡಿದರು. ನಮ್ಮ ತಂದೆ ಬಂದ್ಬಿಟ್ಟು ಗೌರ್ಮೆಂಟ್ ಅಫಿಷಿಯಲ್ಲು, APMC ಕೃಷಿ ಮಾರುಕಟ್ಟೆ ಇಲಾಖೆ ಬರುತ್ತಲ್ಲ, ಅಲ್ಲಿ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾಯಿದ್ರು. ತದನಂತರ ನಾನು ಓದ್ಕೊಂಡು ಬಂದು ವ್ಯವಹಾರ, ನಮ್ಮನೇಲಿ ಫಸ್ಟು ಬಿಸ್ನೆಸ್ ಅಂತ ಶುರು ಮಾಡಿದ್ದು ನಾನು. ಓಕೆ, ನಿಮ್ಮ ಇವಾಗ ಗೌರ್ಮೆಂಟ್ ಅಫಿಷಿಯಲ್ ಫ್ಯಾಮಿಲಿಯಲ್ಲಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ತಂದೆ ಏನಾದ್ರು ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಮಗನೂ ಕೂಡ ಗೌರ್ಮೆಂಟಲ್ಲಿ ಯಾವುದಾದ್ರು ಒಂದು ಕೆಲಸ ತಗೊಳ್ಳಿ ಅಂತ ಕನಸಿರುತ್ತೆ. ನಿಮ್ಮನೇಲೂ ಅದೇ ರೀತಿ ಇತ್ತಾ ಅಥವಾ ನಿಮ್ಮ ಕನಸು ಅದೇ ಆಗಿತ್ತಾ? ಹಾಗೇನಿಲ್ಲ ಮೇಡಮ್, ನಮಗೆ ನಮ್ಮ ತಂದೆ ತಾಯಿಗೆ 4 ಜನ ಮಕ್ಕಳು. ನಮ್ಮ ತಂದೆ ತಾಯಿ ಇದೇ ಓದಬೇಕು, ಹಿಂಗೆ ಮಾಡಬೇಕು, ರಿಸ್ಟ್ರಿಕ್ಷನ್ ಯಾವುದು ಏನು ಹೀಗೆ ಮಾಡಬೇಕಂತ ಯಾವುದಿಲ್ಲ. ನಮ್ಗೆ ಸ್ವತಂತ್ರವಾಗಿ ಬಿಟ್ಟಿದ್ರು. ನಾವೆಲ್ಲರೂ ಸ್ವತಂತ್ರವಾಗೇ ಬೆಳ್ಕೊಂಡು ನಮಗೆ ಇಷ್ಟ ಬಂದಿದ್ದನ್ನು ಓದ್ಕೊಂಡು ನಮ್ಗೆ ಇಷ್ಟ ಬಂದಿದ್ದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಯಾವಾಗ ಸರ್ ಜಮೀನ ಖರೀದಿ ಮಾಡಿದ್ದು, ಮನೆ ಕಟ್ಟಬೇಕು ಅಂತ ಹೇಳಿದಾಗ? ಇದು ಮೇಡಮ್ 2020-21 ಇಸ್ವಿಲಿ ತೊಗೊಂಡಿದ್ದು. ನೀವು ಕೊಂಡ್ಕೊಂಡಿದ್ದು? ತಗೊಂಡ ನಂತರ ನನಗೆ ಲಾಸ್ಟ್ 2 ಇಯರ್ ಬ್ಯಾಕ್, ಈ ಫೆಬ್ರವರಿ 2 ವರ್ಷದ ಹಿಂದೆ, ಸೊ 2023 ಫೆಬ್ರವರಿ 19ಕ್ಕೆ ಮನೆ ಗೃಹ ಪ್ರವೇಶ ಮಾಡಿದ್ದು. 1.5 ವರ್ಷ ಕನ್ಸ್ಟ್ರಕ್ಷನ್ ಟೈಮ್ ಹಿಡಿತು. ಫೆಬ್ರವರಿ 2023ಕ್ಕೆ ನಮ್ಮದು ಮನೆ ಗೃಹ ಪ್ರವೇಶ. ಓಕೆ, ಇಲ್ಲಿ ಗಾರ್ಡನಿಂಗ್ ಏರಿಯಾ ಎಲ್ಲ ಬಿಟ್ಟಿದ್ದೀರಾ ಸರ್? ಏನು ಸರ್, ಕ್ರಿಕೆಟ್ ಎಲ್ಲ ಆಡ್ತೀರಾ ಮಕ್ಕಳು ಅಥವಾ ನೀವು ಆಡ್ತೀರಾ, ಮಕ್ಕಳು ಆಡ್ತಾರಾ? ಮಕ್ಕಳು ಆಟ ಆಡ್ತಾರೆ ಮೇಡಮ್. ಮಗ ಚಿಕ್ಕವನು 1ನೇ ಕ್ಲಾಸು, ಮಗಳು 6ನೇ ಕ್ಲಾಸು ಓದ್ತಾರೆ. ಇಲ್ಲೇ ಪಕ್ಕ ಬೀರೂರು ಹತ್ರ ವಾಗ್ದೇವಿ ಅಂತ ಶಾಲೆ ಇದೆ, ಅಲ್ಲಿ ಹೋಗ್ತಾರೆ, ಅವ್ರು ಆಟ ಆಡ್ತಾರೆ. ಗಾರ್ಡನಿಂಗ್ ಎಲ್ಲ ಬಿಟ್ಟಿದ್ರೆ ಎಲ್ಲ ಫ್ಲವರ್ ಎಲ್ಲ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ದೇವ್ರ ಪೂಜೆಗೆ ಬೇಕಲ್ಲ ಮೇಡಮ್ ಹೂವು? ಹಾಂ, ನಿತ್ಯ ಪೂಜೆಗೆ ಮನೇಲಿ ಫಲಪುಷ್ಪಗಳು ಸಿಗಲಿ ಅಂತ ಹೇಳಿ ಇಲ್ಲೇ ಬೆಳ್ಕೊಳ್ತೀರಾ? ಓಕೆ, ಅಂದರೆ ಇಲ್ಲಿ ಯಾವುದು ಬಾಡಿಗೆ ಮನೆ ಆಗಲಿ ಏನೂ ಕೂಡ ಇಲ್ಲ, ನಿಮ್ಗೆ ಇಂಡಿಪೆಂಡೆಂಟ್ ಹೌಸ್ ಫುಲ್ಲು ನಿಮ್ಮದೇ ಸಾಮ್ರಾಜ್ಯದಲ್ಲಿ ನಿಮ್ಮ ಕನಸಿನ ಮನೆ ಥರ ಕಟ್ಕೊಂಡಿದ್ದೀರಾ? ಹೌದು, ನಮ್ಮ ಅಲ್ಲ, ನನ್ನ ಹೆಂಡತಿ. ನಿಮ್ಮ ಮನೆ ಒಳಗಡೆ ನೋಡ್ಬೇಕು ಸರ್, ಹೊರಗಡೆನೇ ಒಂದು ರೀತಿಯಾಗಿ ವಾವ್ ಫೀಲ್ ಬರ್ತದೆ. ಓ, ಎಲ್ಲ ಕಡೆ CCTV ಕ್ಯಾಮ್ರಾ ಹಾಕ್ಸಿದ್ದೀರಾ ಸರ್? ಸೆಕ್ಯೂರ್ಡ್ ಮಾಡಬೇಕಲ್ಲ ಮೇಡಮ್. ಪದ್ಮ ಸಂಜೀವಿನಿ ಅಂದರೆ ಏನಂತ ಕೇಳಿದ್ರಲ್ಲ, ಇವರು ಪದ್ಮಶ್ರೀ, ನನ್ನ ವೈಫು. ನಮಸ್ತೆ ಮೇಡಮ್. ಸಂಜೀವಿನಿ, ನನಗೂ ಸಂಜೀವಿನಿ. ಓ, ಹಾಗೆ ಪದ್ಮ ಸಂಜೀವಿನಿ, ನನಗೆ ಸಂಜೀವಿನಿ ಥರ, ಹಾಗಾಗಿ ಮನೆಗೆ ಪದ್ಮ ಸಂಜೀವಿನಿ ಅಂತ ಹೆಸರಿಟ್ವಿ. ಅಷ್ಟಿಲ್ದಲೇ ನಮ್ಮ ದೊಡ್ಡವ್ರು ಒಂದು ಮಾತು ಹೇಳ್ತಾರ, ಯಾವುದೇ ಹುಡುಗ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದರೆ ಹಿಂದೆ ಒಬ್ಬರು ಹೆಣ್ಮಗ್ಳು ಇರಬೇಕು ಅಂತ ಹೇಳಿ. ನಮ್ಮ ಸರ್ ಸಕ್ಸಸ್ ಸ್ಟೋರಿ ಹಿಂದೆ ನೋಡಿ ಸಂಜೀವಿನಿಯಾಗಿ ಯಾರು ನಿಂತಿದ್ದಾರೆ? ಪದ್ಮ. ಮನೆಗೆ ಲಕ್ಷ್ಮಿ ಇವರು. ಹಾಗಾದರೆ ಏನು ಕೆಲಸ ಮಾಡ್ತಾರಾ ಅಥವಾ ಮನೇಲೇ ಇರೋದಾ? ಇಲ್ಲ, ಕರ್ನಾಟಕ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ. ಇಲ್ಲಿ ಅಜ್ಜಂಪುರದಲ್ಲಿ ಕರ್ನಾಟಕ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ ಮೇಡಮ್. ಎಷ್ಟಾಯ್ತು ಸರ್ ಮನೆಗೆಲ್ಲ? ಮೇಡಮ್, ಗೃಹ ಪ್ರವೇಶ ಮಾಡೋ ಅಷ್ಟೊತ್ತಿಗೆ 1.5 ಕೋಟಿ ಆಗಿತ್ತು ಮೇಡಮ್. 1.5 ಕೋಟಿ? ವಾವ್. ಡೋರ್ ಸಿಸ್ಟಮ್ ಚೆನ್ನಾಗಿದೆ ಸರ್. ಏನು ಈ ಲಾಕರ್ ಸರ್ ಇದು? ಅಂದರೆ ಕಂಪ್ಲೀಟ್ ಮನೆಯಲ್ಲಿ ಏನಾಗುತ್ತೆ, ತುಂಬ ಹಿಂದೆ ಇದ್ದಾಗ ಬಾಗ್ಲಾಕೋಬಾ ಅಂತ ಕರಿತಾನೆ ಇರಬೇಕು. ಇದು ಜಸ್ಟ್ ಡೋರ್ ಹೇಳ್ಕೊಂಡು ಹೋದರೆ ಲಾಕ್ ಆಗುತ್ತೆ. ಬರುವಾಗ ಸೊ ಫಿಂಗರ್ ಪ್ರಿಂಟ್ ಇಟ್ಟು ಒಳಗಡೆ ಬರ್ತೀವಿ. ನಾವ್ಯಾರು ಬರಂಗೇ ಇಲ್ಲ ಹಾಗಾದ್ರೆ ವಿತೌಟ್ ಪರ್ಮಿಷನ್? ಯಾರು ಬಂದರು ಯಾರು ಹೋದ್ರು ಫಿಂಗರ್ ಪ್ರಿಂಟ್ ಇಟ್ಟು ಎಷ್ಟೊತ್ತಿಗೆ ಎಂಟ್ರ್ ಆಯಿತು ಆ ಥರದ್ದೆಲ್ಲ ಸೊ ಗೊತ್ತಾಗುತ್ತೆ. ಸೇಫ್ಟಿ ಲಾಕರ್ ಯೂಸ್ ಮಾಡಿದ್ದೀವಿ. ಸೇಫ್ಟಿ ಇದನ್ನು ಯೂಸ್ ಮಾಡ್ತೀವಿ. ಸೊ ಓಲ್ ಮನೆ ಅಂದರೆ ನಮಗೆ ಕಂಪ್ಲೀಟ್ ಬ್ಯಾಂಕ್ ಥರ ಸೆಕ್ಯೂರ್ಡ್ ಆಗಿ ಎಲ್ಲ ಸೆನ್ಸಾರ್ಡ್ ಬೇಸ್ಡ್ ಇರುತ್ತೆ. ಸೊ ನಮಗೆ ಯಾರು ಅಥರೈಸ್ಡ್ ಒಳಗೆ ಬಂದರು ಹೊರಗೆ ಹೋದ್ರು ಅನ್ನೋದು ಗೊತ್ತಾಗುತ್ತೆ. ಓಕೆ, ಒಳಗಡೆ ಎಂಟ್ರಿ ಆದ ತಕ್ಷಣನೇ ಇಲ್ಲಿ ಸಿಟ್ಔಟ್ ಏರಿಯಾ ಮಾಡಿದ್ದೀರಾ ಸರ್? ಸೊ ಇದೊಂದು ಗೆಸ್ಟ್ ಲಾಂಜ್ ಮೇಡಮ್. ಪರ್ಟಿಕ್ಯುಲರ್ ಆಗಿ ನಮಗೆ ಸೊ ಈ ಡೋರ್ ನಮ್ಗೆ ಕ್ಲೋಸ್ ಮಾಡಿದ್ರೆ ಇದು ಒಂದು ಪೋರ್ಷನ್ ಅಂತ ಅಂದ್ಕೊಂಡ್ರೆ ಮನೇಲಿ, ಆ ಕಡೆದು ಒಂದು ಪೋರ್ಷನ್. ಸೊ ಇದೊಂದು ಗೆಸ್ಟ್ ಲಾಂಜು ಅಂದರೆ ಅನ್ನೋನ್ ಪರ್ಸನ್ಸು ಮೀಟ್ ಮಾಡಕ್ಕೆ ಬಂದರು ಅಥವಾ ಹೊಸದಾಗಿ ಸ್ವಲ್ಪ ಪರಿಚಯ ಇರೋರು, ಫ್ಯಾಮಿಲಿಗೆ ತೀರಾ ಹತ್ರ ಇಲ್ಲದೆ ಇರೋರು ಇಲ್ಲಿ ಗೆಸ್ಟ್ ಲಾಂಜಲ್ಲಿ ಕೂರ್ತಾರೆ. ಎಲ್ಲರೂ ಮನೇಲೂ ಇರುತ್ತೆ ಇತ್ತೀಚಿನ ಮನೆಗಳಲ್ಲಿ. ಸೊ ನಾವೊಂದು ಗೆಸ್ಟ್ ಲಾಂಜ್ ಅಂತ ಇಟ್ಕೊಂಡಿದ್ದೀವಿ. ಯಾರೇ ಬಂದರೂ ಇಲ್ಲಿ ಇರ್ತಾರೆ. ಸೊ ನಮ್ಗೆ ನಿಜವಾಗ್ಲೂ ಮನೆ ನಮ್ದು ಬಂದ್ಬಿಟ್ಟು ನಮ್ಮದು ಇಲ್ಲಿಂದ ನಾವು ಎಂಟ್ರ್ ಆಗ್ತೀವಿ. ಸರ್ದು ಅಂತಃಪುರ ಭದ್ರಕೋಟೆ. ಬನ್ನಿ. ವಾವ್ ವಾವ್, ಇಂಟೀರಿಯರ್ಗೆಲ್ಲ ಸಖತ್ತಾಗಿದೆ ಸರ್. ಹಾಂ ಮೇಡಮ್. ಸೊ ಇದು ನಮ್ಮದು ನಿಜವಾಗ್ಲೂ ಮನೆ ಅಲ್ಲಿಂದ ಎಂಟ್ರ್ ಆಗುತ್ತೆ. ಮೊದಲಿಗೆ ನಮಗೆ ದೇವ್ರ ಮನೆ. ಸೊ ನಾನು ಚಿಕ್ಕದಾಗಿ ಅಂದರೆ ನಿಂತ್ಕೊಂಡು ಪೂಜೆ ಮಾಡೋ ಥರಕ್ಕೆ ನಾವು ಮಾಡಿದ್ವಿ. ಅಂದರೆ ಇವಾಗೆಲ್ಲ ಕೂತು ಪೂಜೆ ಮಾಡೋ ಅಂಥದ್ದು ತುಂಬ ಟೈಮ್ ಕೊಟ್ಟು ಭಾಳ ಹೊತ್ತು ಪೂಜೆ ಮಾಡೋ ಅಂಥದ್ದೆಲ್ಲ ಕಡಿಮೆ. ನಮ್ಮನೇಲಿ ಎಸ್ಪೆಷಲಿ ನಮ್ಮನೇಲಿ ಹಾಗಾಗಿ ನಿಂತ್ಕೊಂಡು ಪೂಜೆ ಮಾಡೋ ಒಂದು ಫೋಟೋ ಇದೆ ಅಷ್ಟೇ. 2 ದೀಪ ಹಚ್ತೀವಿ, ಒಂದು ಊದಿನ ಗಡ್ಡಿ ಹಚ್ತೀವಿ.
ಸೊ ನಿಂತ್ಕೊಂಡು ಪೂಜೆ ಮಾಡಿ ಹೋಗೋ ಹಾಗೆ ಸ್ಟೆಪ್ಸ್ ಮಾಡ್ಕೊಂಡಿದ್ದೀವಿ. ಅವಶ್ಯಕತೆ ಇರೋರು ಇದು ಇಟ್ಕೊಂಡು ಕೆಳಗಡೆ ಇಟ್ಕೊಂಡು 1 ಗಂಟೆ ಬೇಕಿದ್ರು ಪೂಜೆ ಮಾಡ್ಬೋದು. ಸರ್ ಇಂಟೀರಿಯರ್ ಎಲ್ಲ ವರ್ಕ್ ಎಲ್ಲ ಏನು ಕಾನ್ಸೆಪ್ಟ್ ಮಾಡಿದ್ದೀರಾ ಸರ್? ಎಲ್ಲ ಫುಲ್ ಎಲ್ಲ ವುಡ್ ವರ್ಕಿಂದ ಮಾಡಿಸಿದ್ದೀರಲ್ಲ ಸರ್? ಅಂದರೆ ಮೇಡಮ್ ಕಂಪ್ಲೀಟ್ ಅದೆಲ್ಲ ಮನೆ ಪೂರ್ತಿ 11 ಅಡಿ ಹೈಟಲ್ಲಿದೆ. 11 ಅಡಿ ಹೈಟು? 11 ಅಡಿ. ಇದು ಬಂದ್ಬಿಟ್ಟು 18 ಅಡಿ ಹೈಟಲ್ಲಿದೆ. ಓಕೆ. ಸೊ ಒಂದು ಹಾಲ್ ಮಾತ್ರ, ಹಾಲು 28x28 ಇದೆ. ಸೊ 28x28 ಹಾಲ್ ಬರುತ್ತೆ. ಇದು ಕಂಪ್ಲೀಟ್ ಫುಲ್ ಹಾಲೇ? ಇದು ಕಂಪ್ಲೀಟ್ ಹಾಲ್ ಬರುತ್ತೆ. ಸರ್ ಇದೇ ಮನೆ ಬೆಂಗಳೂರಲ್ಲಿ ಇದ್ರೆ ಅಪಾರ್ಟ್ಮೆಂಟ್ ಒಂದು 15-20 ಅಪಾರ್ಟ್ಮೆಂಟ್ ಮಾಡ್ಬೋದು ಸರ್. ಅದಕ್ಕೆ ನಾವು ಬೆಂಗಳೂರಲ್ಲಿ ಕಟ್ಟಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಈ ಹಾಲ್ ಏನು ಬರುತ್ತೆ ಮೇಡಮ್ ಅಂದರೆ ನಮಗೆ ಮನೆಯಲ್ಲಿ ಯಾವುದು ಪ್ಯಾಸೇಜ್ಗಳು ಬರಬಾರ್ದು. ಒಂದು ಕಲ್ಪನೆ ಇತ್ತು, ಮನೆಯಲ್ಲಿ ಯಾವುದು ಓಣಿಗಳ ಥರ ಬರಬಾರ್ದು ಅಥವಾ ಪ್ಯಾಸೇಜ್ಗಳು ಬರಬಾರ್ದು. ಮತ್ತು ನಮಗೇನಂದರೆ ಅಡುಗೆ ಮನೆ ಎಲ್ಲೇ ಇದ್ದರು, ಡೈನಿಂಗ್ ಹಾಲ್ ಎಲ್ಲೇ ಇದ್ದರು, ಮತ್ತು ವಾಪಸ್ ಎಗೇನ್ ಬಂದು ಟಿ ವಿ ಎದುರಿಗೆ ಕೂತ್ಕೊಂಡು ಟಿ ವಿ ನೋಡಿಕೊಂಡೇ ತಿಂತಾರೆ. ನೀವು 10 ಲಕ್ಷ ರೂಪಾಯಿಂದ ಡೈನಿಂಗ್ ಟೇಬಲ್ ಮಾಡಿದ್ರೂ ಮತ್ತೆ ವಾಪಸ್ ತಟ್ಟೆ ಹಿಡ್ಕೊಂಡ್ಬಂದು ಟಿ ವಿ ಎದುರುಗಡೆ ಸೋಫಾ ಮೇಲೆ ಕೂತ್ಕೊಂಡೆ ಊಟ ಮಾಡೋದು. ಸೊ ಹಾಗಾಗಿ ಅಡುಗೆ ಮನೆ, ಡೈನಿಂಗ್ ಟೇಬಲ್ಲು ಮತ್ತು ಟಿ ವಿ ಲಾಂಜ್ ಒಂದೇ ಸ್ಟ್ರೈಟ್ ಇರಬೇಕು ಯಾವಾಗಲೂ. ಈಗ ಅಡುಗೆ ಮಾಡುವಾಗಲೂ ನೀವು ಹೆಣ್ಮಕ್ಳು ಏನು ಮಾಡ್ತೀರ ಹೇಳಿ, ಧಾರಾವಾಹಿ ಮಾಡುವಾಗ ಅರ್ಧ ತಿರುಗಿಸ್ತೀರ, ಮತ್ತೆ ಬಂದು ಹಿಂಗೆ ನೋಡ್ಕೊಂಡು ನಿಂತ್ಕೊಳ್ತೀರ, ಮತ್ತೆ ಹೋಗ್ತೀರ. ಹಾಗೆ ನೀವು ಅಡುಗೆ ಮಾಡ್ತಾನೂ ಟಿ ವಿ ನೋಡ್ಬೋದು, ಊಟ ಮಾಡ್ತಾನೂ ಟಿ ವಿ ನೋಡ್ಬೋದು, ಕೂತ್ಕೊಂಡು ಟಿ ವಿ ನೋಡ್ಬೋದು. ಸೊ ಹಾಗಾಗಿ ಇದನ್ನು ಪೂರ್ತಿ ಕಂಪ್ಲೀಟ್ ಸ್ಟ್ರೈಟಾಗಿ ಇಡ್ತೀನಿ ಹಾಲಲ್ಲಿ. ನೋಡಿ, ಯಾರೆಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತಾರೆ ಅವರಿಗೆಲ್ಲ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಮನೆ ಕಟ್ಬೋದು, ಈಗೂ ಕಟ್ಬೋದಾ ಅಂತ ಹೇಳಿ. ಯಾಕೆಂದರೆ ಇವಾಗ ಅಡುಗೆ ಮನೆ ಮತ್ತು ಡೈನಿಂಗ್ ಟೇಬಲ್ ಅಂತ ಬಂದಾಗ ಹುಡ್ಕಾಡ್ತಿರ್ತಾರೆ ಹೆಂಗೆ ಸ್ಪೇಸ್ ಅಡ್ಜಸ್ಟ್ ಮಾಡಬೇಕು, ಮತ್ತು ಗೋಡೆ ಎಲ್ಲ ಕೊಡ್ತಾ ಇರ್ತಾರೆ, ಅಂದರೆ ಅಲ್ಲಿಂದ ಅಲ್ಲಿ ಕಾಣಿಸ್ಬಾರ್ದು ಅಂತೇಳಿ. ಈ ಏಕ ಕಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಯಾವುದೇ ಅಡೆತಡೆಗಳಿಲ್ಲ, ತುಂಬ ಸ್ಪೇಸ್ ಉಳಿಯುತ್ತೆ, ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ. ವಾವ್, ಅಡುಗೆ ಮನೆ ಇದೊಂದು ಬ್ರೇಕ್ಫಾಸ್ಟ್ ಟೇಬಲ್ ಥರ ಇಟ್ಕೊಂಡಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಟೇಬಲ್ ಏನಾದರೂ ಒಬ್ಬರೇ ಇದ್ದಾಗ ವೈಫ್ ಜೊತೆ ಮಾತಾಡ್ತಾ ತಿಂಡಿ ಮಾಡಿದ್ರೆ ಮಾತಾಡ್ತಾ ತಿಂಡಿ ತಿನ್ನೋಕ್ಕೆ ಒಂದು ಬ್ರೇಕ್ಫಾಸ್ಟ್ ಟೇಬಲ್ ಜೊತೆಗೆ ಇಲ್ಲೊಂದು ಸ್ಟೋರ್ ರೂಮ್ ಮಾಡಿದ್ದೀವಿ. ಅಂದರೆ ನಮ್ಗೆ ರಾಗಿ, ಜೋಳ, ಹಿಟ್ಟುಗಳು ಅಥವಾ ಮೊಟ್ಟೆ ಮತ್ತೊಂದೇನಾದರೂ ಇಟ್ಕೊಳ್ಳೋಕೆ ಅಂತ ಒಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀವಿ. ಸೊ ಮತ್ತು ನಮಗೆ ಇದೆಲ್ಲ ಕ್ರಾಕರೀಸ್ ಯೂನಿಟ್, ಗ್ಲಾಸ್ ಯೂನಿಟ್ಸ್ ಏನಾದರೂ ಇಡೋದಕ್ಕೆ, ಫುಲ್ ಮಾಡ್ಯುಲರ್ ಕಿಚನ್ನು, ಮಾಡ್ಯುಲರ್ ಕಿಚನ್ಸು ಆ ಥರದ್ದು. ಇನ್ನು ನಾರ್ಮಲ್ ಇದು ನಮಗೆ ಚಿಕ್ಕದು ಬಾಕ್ಸು ಅಥವಾ ಏನಾದರೂ ರೇಷನ್ ಇಡೋ ಹಾಗೆ, ಬೇಳೆಕಾಳುಗಳಿಡೋ ಹಾಗೆ ಆ ಥರದ್ದು. ಇನ್ನು ಯೂಶ್ವಲಿ ಎಲ್ಲರ ಮನೇಲಿರೋ ಹಾಗೆ ಕೆಳಗಡೆ ಪಾತ್ರೆಗಳು ಇಡೋ ಅಂಥದ್ದು ಇದೆ. ಅಡುಗೆ ಮಾಡ್ತೀರಾ ಸರ್? ಇಷ್ಟು ನೀಟಾಗಿದೆಯಲ್ಲ ಸರ್? ಮಾಡ್ತೀವಿ ಮೇಡಮ್, ನೋಡ್ಕೊಳ್ತಾರೆ. ನಮ್ಮ ಮನೇಲಿ ಸೌಮ್ಯ ಅಂತ ಎಲ್ಲ ಅವ್ರಿಗೆ ಕ್ರೆಡಿಟ್. ಸೊ ಇದು ಸಣ್ಣ ಪುಟ್ಟ ತರಕಾರಿಗಳಿಡೋಕ್ಕೆ, ಡ್ರೈ ಫ್ರೂಟ್ಸ್ ಇಡೋದಕ್ಕೆ ಅಂತ ಇದು ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ ಏನಾದರೂ ಡ್ರೈ ಫ್ರೂಟ್ಸು ಮತ್ತು ಬೇಕಾಗಿರೋವಂಥದ್ದು ಇಟ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಇನ್ನು ಆ್ಯಸ್ ಯೂಶ್ವಲ್ ಒಂದು ಚಿಕ್ಕ ಪುಟ್ಟದ ಪಾತ್ರೆಗಳು ತೊಳ್ಕೊಳ್ಳೋದಕ್ಕೆ ಅಂತ ಒಂದು ವಾಶ್ ಬೇಸಿನ್. ಚಿಕ್ಕ ಪುಟ್ಟದ್ದು ಅಂದ್ರೆ ದೊಡ್ಡ ಪಾತ್ರೆಗೆ ಬೇರೆ ಕಡೆ ಇದೆ ಅಂದಂಗೆ ಆಯ್ತು. ಅಂದರೆ ನಮಗೆ ಏನಾಗುತ್ತೆ ಮೇಡಮ್, ಎಲ್ಲದನ್ನು ಒಂದು ಹೊರಗಡೆ ಯೂನಿಟ್ ಇಟ್ಕೊಂಡಿದ್ದೀವಿ ಇಲ್ಲಿ. ಓಕೆ, ಇದೇ ಒಂದು ಕಿಚನ್ ಇದೆಯಲ್ಲ ಸರ್ ಇಲ್ಲಿ? ಮನೆ ಒಳಗಿಂದ ಬರೋ ಹಾಗೆ. ಅಂದರೆ ಯಾರಾದರೂ ನಮಗೆ ಅನ್ನೋನ್ ಪರ್ಸನ್ಸನ್ನು ಕೆಲಸಕ್ಕೆ ಇಟ್ಕೊಂಡ್ರೆ, ಸೊ ನಾವಲ್ಲಿ ಡೋರ್ ಕ್ಲೋಸ್ ಮಾಡಿಕೊಂಡ್ರು ಅವ್ರು ಹೀಗೆ ಆಚೆ ಮನೆ ಹೊರಗಿಂದನೇ ಬಂದು ಪಾತ್ರೆ ತೊಳೆದು ಮತ್ತು ಹೀಗೆ ಮನೆ ಹೊರಗಿಂದನೇ ಹೋಗೋ ಹಾಗೆ. ಅಡುಗೆನೂ ಏನಾದರೂ ಬೇಕಂದ್ರೆ ಅವ್ರು ಅಡುಗೆ ಮಾಡ್ತಾರೆ ಅನ್ನೋದಾದರೆ ಇಲ್ಲೇ ಅಡುಗೆ ಮಾಡೋದಕ್ಕೆ, ಮತ್ತು ಅವ್ರಿಗೊಂದು ಚಿಕ್ಕದು ಕಿಚನ್ನು ಕೆಲಸದವ್ರಿಗೆ. ಸೊ ಎಲ್ಲ ಕಂಪ್ಲೀಟ್ ಮನೆಯದೆಲ್ಲ ಡೋರ್ಸು ಕಬ್ಬಣದ್ದೇ ಡೋರ್ಗಳು. ಎಲ್ಲ ಡೋರ್ಗಳು ಉಡ್ದಿಲ್ಲ, ಎಲ್ಲದು ಇದೆಲ್ಲ ಕಬ್ಬಣದ್ದೇ. ಓ, ಇದು ಪೇಂಟಿಂಗ್ ಮಾಡಿದ್ದು ವುಡ್ ಕಲರು? ಹೌದೌದು, ಎಲ್ಲ ಡೋರ್ಗಳು ಕಬ್ಬಣದ ಡೋರ್ ಇದೆ. ನಾನು ವುಡ್ ಅನ್ಕೊಂಡ್ಬಿಟ್ಟಿದ್ದೆ ಸರ್. ಏನು ಸರ್, ವುಡ್ಗಿಂತ ಕಬ್ಬಣ ಬೆಸ್ಟ್ ಅಂತಲ್ಲ, ಯಾವ ರೀತಿ ನೀವು ವುಡ್ಗಿಂತ ಕಬ್ಬಣ ಬೆಸ್ಟ್ ಅಂತಲ್ಲ ಮೇಡಮ್. ಮತ್ತೆ ಮರ ಹಾಕಿದ ಮೇಲೆ ಮರದ ಮುಂದೆ ಮತ್ತೊಂದು ಕಬ್ಬಣದ್ದು ಸೆಕ್ಯೂರಿಟಿಗೆ ಮತ್ತೆ ಒಂದು ಡೋರ್ ಮಾಡಬೇಕಾಗತ್ತೆ, 2 ಡೋರ್ ಮಾಡಬೇಕಾಗತ್ತೆ. ಸೊ ಯಾವತ್ತೋ ಒಂದಿನ ಏನೋ ಆದಮೇಲೆ ಅದನ್ನು ತೆಗೆದು ಮತ್ತೆ ಕಬ್ಬಣದ ಹಾಕೋಬೋದ್ಲು, ಡೈರೆಕ್ಟಾಗಿ ಎಲ್ಲ ಕಡೆ ಕಬ್ಬಣನೇ ಹಾಕಿಬಿಟ್ರೆ ಸಮಸ್ಯೆನೇ ಬರಲ್ಲ ಅಂತ ಕಂಪ್ಲೀಟ್ ಮನೆಗೆ ಎಲ್ಲ ಡೋರ್ಸು. ಸೊ ಇದು ನೋಡ್ಲಿಕ್ಕೆ ವುಡ್ ಪ್ಯಾಟ್ರನ್ನು, ಬಟ್ ಐರನ್ ಡೋರು. ಓಕೆ, ನೋಡಿ. ಸೊ ಇದು ಎಲ್ಲದು ನಮ್ದು ಇಡೀ ಮನೆಯದು ಎಲ್ಲ ಐರನ್ ಡೋರ್ಸೇ. 4 ಬೆಡ್ರೂಮ್ದು ಬಿಟ್ಬಿಟ್ಟು ಎಲ್ಲ ಐರನ್ ಡೋರ್ಸೇ ಮಾಡಿರೋದು. ನೀವೊಂದು ರೀತಿಗೆ ಐರನ್ ಮ್ಯಾನ್ ಇದ್ದಂಗೆ ಸರ್ ಹಾಗಾದ್ರೆ ಮನೆ ಡೋರ್ಸ್ ಮೇಡಮ್. ಓಕೆ, ವಾವ್ ಸರ್, ಯಾವುದೇ ಮನೆಗೆ ಹೋದ್ರೂ ನಾನು ಈ ಥರ ಪೇಂಟಿಂಗ್ ನೋಡಿಲ್ಲ ಸರ್. ಯಾವುದಾದ್ರೂ ಒಂದು ಬೇರೆ ಡಿಸೈನ್ ಎಲ್ಲ ಮಾಡಿರ್ತಾರೆ, ಬಟ್ ನೀವೇನು ಎತ್ತುಗಳನ್ನ ಇಟ್ಟಿದ್ದೀರಲ್ಲ ಸರ್? ಮೇಡಮ್ ಬೇಸಿಕ್ಲಿ ಅಂದರೆ ನಮ್ಮದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಕೃಷಿ, ರೈತರು ಫ್ಯಾಮಿಲಿ ನಮ್ಮದು. ಸೊ ಹಾಗಾಗಿ ನಮ್ಮ ಮನೇಲಿ ನಮ್ಮ ತಾತನ ಕಾಲದಿಂದ ಒಂದು 2 ಎತ್ತು ಪಕ್ಕ ನಿಂತಿರೋದು ಫೋಟೋ ಯಾವಾಗಲೂ ಹಳ್ಳಿ ಮನೇಲಿ, ಈಗಲೂ ಎಲ್ಲರೂ ಮನೆಯಲ್ಲೂ 2 ಎತ್ತು ನಿಂತಿರೋದು, ಮಧ್ಯದಲ್ಲಿ ಒಂದು ಈಶ್ವರಲಿಂಗ,
ಅದ್ರ ಮೇಲೆ ಒಂದು ಹೂ ಬೀಳ್ತಿರೋದು, ಎಲ್ಲರ ಮನೆಯಲ್ಲೂ ಹಳ್ಳಿಲಿ ಎಲ್ಲರ ಮನೆಯಲ್ಲೂ ಫೋಟೋ ಇರುತ್ತೆ. ಸೊ ಆ ಕಾನ್ಸೆಪ್ಟಲ್ಲಿ ನಮ್ಮ ಸ್ವಲ್ಪ ಮಾಡ್ರನ್ ಹೌಸ್ ಅಲ್ವಾ, 2 ಎತ್ತುಗಳು ಹಾಲೊಳಗಡೆ ಹಿಂಗೆ ನೋಡ್ತಿರೋ ಹಾಗೆ, ಮನೆ ಒಳಗಡೆ ಜಸ್ಟ್ ಕತ್ತು ಮಾತ್ರ ಬಂದು ಒಳಗಡೆ ಇಣುಕಿ ನೋಡ್ತಾ ಇರೋ ಹಾಗೆ, ಇಡೀ ಮನೇನ ನೋಡ್ತಾ ಇರೋ ಹಾಗೆ. ಸೊ ಆ ಕಾನ್ಸೆಪ್ಟಲ್ಲಿ ಒಂದು ಇದು ಮಾಡಿದ್ದು. ಅದು ಅಂದರೆ ಇದು ಏನಂದರೆ ಒಂದು ಇಮ್ಯಾಜಿನೇಷನ್ನು. ಅದನ್ನು ನೀವು ನೋಡಿದ್ರೆ ಕ್ಲಿಯರ್ ಇಲ್ಲ, ಅದು ಪೇಂಟ್ ಕ್ಲಿಯರ್ ಇಲ್ಲ, ಅಂದರೆ ಮಂಜಲ್ಲಿ ಇರೋ ಹಾಗೆ, ಅಂದರೆ ಅರ್ಧಂಬರ್ಧ ಕ್ಲಿಯರ್ ಇದೆ. ಅಂದರೆ ಯಾವುದೋ ಒಂದು ಮಂಜು ಬೆಳಗಿನ ಜಾವದಲ್ಲಿ ಬಂದು ನೋಡ್ತಿರೋ ಹಾಗೆ ಕಾನ್ಸೆಪ್ಟಲ್ಲಿ ಅದನ್ನು ಬೆಳೆಸಿದ್ರು. ಅದೇ ಪೇಂಟಿಂಗ್ ಮಾಡಬೇಕಲ್ಲ ಅದೇ ರೀತಿಯಾಗಿ ಅದೇ ಥರ ಮಾಡಿದ್ದಾರೆ. ಬಟ್ ನಿಮಗೆ ಅಂದರೆ ವಾಲ್ ಮುಟ್ಟುವಾಗ ಗೊತ್ತಾಗತ್ತೆ ಇದು ಅಂದರೆ ಯಾವುದೋ ಬಟ್ಟೆ ಸ್ಕಿನ್ ಮೇಲೆ ಮಾಡಿದ್ದಾರೆ ಅನ್ನೋ ಹಾಗೆ. ಆ ಥರದ್ದು ಇದ್ರ ಮೇಲೆ ಚಿತ್ರ ಬಿಡಿಸಿದ್ದಾರೆ ಎಲ್ಲ ಕಂಪ್ಲೀಟು ಹಾಗೆ. ಓಕೆ, ನೈಸ್ ಸರ್. ಒಳಗಡೆ ಬಂದರೆ ನಾನು ಇದುವರೆಗೂ ಅಂದ್ಕೊಂಡಿದ್ದೆ ಏನೋ ಲೈಟ್ ಹಾಕಿದ್ದೀರಾ ಅಂತ, ಅರೆ ಬಟ್ ನ್ಯಾಚುರಲ್ ಲೈಟ್ ಇದೆ ಸರ್. ಹಾಂ ಮೇಡಮ್, ಅಂದರೆ ನಮ್ಮ ಪ್ರಕಾರ ಮೇಡಮ್, ಅಂದರೆ ವಾಸ್ತು ಅಂತ ಬಂದಾಗ ತುಂಬ ಚೆನ್ನಾಗಿ ಗಾಳಿ ಬೆಳಕು ಮನೆ ಒಳಗೆ ಬಂದರೆ ಅದನ್ನು ವಾಸ್ತು ಅಂತ ಸಾಮಾನ್ಯವಾಗಿ ಸ್ವಲ್ಪ ತಿಳುವಳಿಕೆ ಇರೋರು ಹೇಳ್ತಾರೆ. ಈಗ ನಾರ್ಮಲ್ಲಾಗಿ ವಾಸ್ತು ಅಂತ ಕೂತಾಗ ಪ್ರತಿಯೊಂದು ರೂಮ್ಗೆ ವಾಸ್ತು, ಹಾಲಿಗೆ ವಾಸ್ತು, ಅಡುಗೆ ಮನೆಗೆ ವಾಸ್ತು, ಒಂದೊಂದು ಮನೆಗೆ ಒಂದು ವಾಸ್ತು ಆದರೆ ಇಂಡಿವಿಜುವಲಾಗಿ ಒಂದೊಂದು ವಾಸ್ತು. ತುಂಬ ಅಷ್ಟೊಂದು ನೋಡ್ತಾ ಹೋದರೆ ಒಂದು ನಮ್ಮ ಆಸೆಗಳನ್ನು ತ್ಯಾಗ ಮಾಡಬೇಕಾಗತ್ತೆ. ಇಲ್ಲ ಬರೀ ವಾಸ್ತು ಮಾಡೋಕ್ಕೆ ಹೋದಾಗ ಕಾನ್ಸೆಪ್ಟ್ ತಕ್ಕಂಗೆ ಮನೆ ಬರೋಲ್ಲ. ಹಾಗಾಗಿ ತುಂಬ ಗಾಳಿ ಬೆಳಕು ಚೆನ್ನಾಗಿ ಬರೋ ಹಂಗೆ ನಮ್ಮದು ಕಂಪ್ಲೀಟ್ ಎಲ್ಲ ವೆಂಟಿಲೇಷನ್ಸು ನಮಗೆಲ್ಲ ರೂಮಲ್ಲೂ ವಿತೌಟ್ ಲೈಟು ಸಂಜೆ 7 ಗಂಟೆ ತನಕ ಇರ್ಬೋದು. ಮತ್ತೆ ನೋಡಿ ಇಲ್ಲಿ ಲೈಟ್ ಡೆಕೋರೇಷನ್ ತುಂಬಾ ಕಡಿಮೆ ಇದೆ, ಇಲ್ಲೊಂದು ಹಾಕಿದ್ದಾರೆ ಅಷ್ಟೇ ನೋಡ್ಬೋದು. ಲೈಟ್ಸ್ಗಳು ಸುಮ್ಮನೆ ಹಾಕ್ತಾರೆ ಮೇಡಮ್, ಒಂದು 6 ತಿಂಗಳು 3 ತಿಂಗಳು ಯೂಸ್ ಮಾಡ್ತಾರೆ, ಆಮೇಲೆ ಯಾರು ಯೂಸೇ ಮಾಡಲ್ಲ. ಇರೋದ್ರಲ್ಲಿ ಯಾವುದೋ ಒಂದು ಲೈಟ್ ಆನ್ ಮಾಡ್ತಾರೆ, ಬಾಕಿ ಇದೆಲ್ಲ ಲೈಟು ಸುಮ್ಮನೆ ಇರುತ್ತೆ. ಯಾವುದಾದ್ರೂ ಫಂಕ್ಷನ್ನು ಮನೇಲಿ ನೆಂಟರು ಬಂದಾಗ ಆನ್ ಮಾಡ್ತಾರೆ. ನಾವು ನೆಂಟರಿಗೋಸ್ಕರ ಮನೆ ಕಟ್ಟಿಲ್ಲ, ನಮಗೋಸ್ಕರ ಮನೆ ಕಟ್ಕೊಂಡಿದ್ದೀವಿ. ಇದು ಮಾತು ಅಂತ ಹೇಳಿದ್ರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.